ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತಕ್ಷಣಕ್ಕೆ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ರೆಸಿಪಿ ಮಾಡಕ್ಕೆ ಕೇವಲ 5 ನಿಮಿಷ ಸಾಕು ನೋಡ್ರಿ. ಸೂಪರ್ ಟೇಸ್ಟಿ ಆಗಿರುವಂತ ಅಷ್ಟೇ ಈಸಿ ಆಗಿರುವಂತ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ದಾಗ 1 ಕಪ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಹಾಕೊಂಡಿನ್ರಿ. ನೀವು ಬೇಕಂದ್ರ 1 ಕಪ್ ಆಗೋಷ್ಟು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿನ್ರಿ. ಒಂದು ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಹಾಕೊಂಡಿನ್ರಿ. ಮತ್ತೆ ಹೆಚ್ಚಿರುವಂತ ಕ್ಯಾರೆಟ್ ಹಾಕೊಂಡಿನ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪೌಡರ್ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ. ಒಂದ್ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡಿನ್ರಿ. ಇಲ್ಲಿ ನೋಡ್ರಿ, ಒಂದ್ ಬಟಾಟೋನ ಈ ತರ ಹೆರ್ಚಿ ಸ್ವಚ್ಛಕ್ಕೆ ತೊಳೆದು ಇದನ್ನ ಹೆರ್ಚಿರುವಂತ ಬಟಾಟೋ ಐತಲ್ರಿ ಅದು ಕೂಡ ಹಾಕೊಳತ್ತೀನಿ ನೋಡ್ರಿ. ಇದು ಹಸಿ ಬಟಾಟೋ ಐತ್ರಿ. ನೀವು ಬೇಕಂದ್ರ ಕುದ್ಸುದ್ ಕೂಡ ತುರಿದ್ಬಿಟ್ಟು ಹಾಕೋಬಹುದು ನೋಡ್ರಿ. ಇವಾಗ ಇದು ಕೂಡ ಹಾಕೊಂಡೇನ್ರಿ. ಅದೇ ರೀತಿ ಒಂದು ಮೊಟ್ಟೆ ಕೂಡ ಹಾಕೊಳತ್ತೀನಿ ನೋಡ್ರಿ. ನೀವು ಬೇಕಂದ್ರ 2 ಮೊಟ್ಟೆ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಒಂದೇ ಮೊಟ್ಟೆ ಯೂಸ್ ಮಾಡೇನ್ರಿ, ಅದು ಕರೆಕ್ಟ್ ಆಗ್ತೈತ್ರಿ. ಇವಾಗ ಇದನ್ನ ಗಂಟಿಲ್ಲಾರ್ದೆ ಕಲ್ಸ್ಕೋಬೇಕು ನೋಡ್ರಿ. ನೀವು ಬೇಕಂದ್ರ ನೀರ್ ಹಾಕೋಬಹುದ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಕೂಡ ಹಾಕೋಬಹುದ್ರಿ. ಇಲ್ಲ ಅಂದ್ರ ಮೊಟ್ಟೆ ಒಳಗೆ ಕಲ್ಸ್ಕೋಬಹುದು ನೋಡ್ರಿ. ಈ ತರ ಗಂಟಿಲ್ಲಾರ್ದೆ ಕಲ್ಸ್ಕೋಬೇಕು ನೋಡ್ರಿ. ಹಿಟ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ. ಈ ತರ ಮೀಡಿಯಂ ಆಗಿ ಇಟ್ಟಿರ್ಬೇಕು ನೋಡ್ರಿ. ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಇವಾಗ ಏನ್ ಮಾಡುಮ್ರಿ, ಇದನ್ನ ಸೈಡಿಗೆ ಎತ್ತಿಟ್ಟು ಹಂಚಿಟ್ಕೊಳಮಂತ್ರಿ. ಹಂಚ ನಾನು ಆಲ್ರೆಡಿ ಇಟ್ಕೊಂಡಿನ್ರಿ. ಇವಾಗ ದೋಸೆ ಹಾಕೊಳಮಂತ್ರಿ. ಇಲ್ಲಿ ನೋಡ್ರಿ, ಹಂಚಿಗೆ ಒಂಚೂರ್ ಎಣ್ಣೆ ಹಚ್ಕೊಂಡಿನ್ರಿ. ನೀವ್ ಬೇಕಂದ್ರ ತುಪ್ಪ ಕೂಡ ಹಚ್ಕೋಬಹುದ್ರಿ. ಇದು ಹಂಚ್ ಕೂಡ ಕಾದೈತ್ ನೋಡ್ರಿ. ಜಾಸ್ತಿ ಹಂಚೇನ್ ಕಾಯದ್ ಬೇಕಾಗಿಲ್ರಿ, ಸ್ವಲ್ಪ ಕಾದ್ರ ಸಾಕ್ರಿ. ಯಾಕಂದ್ರ ಹೊತ್ತು ಚಾನ್ಸಸ್ ಇರ್ತೈತ್ರಿ ನಾವ್ ಎಗ್ ಹಾಕೇವಲ್ರಿ. ಹಂಗಂತೇಳಿ ಲೋ ಟು ಮೀಡಿಯಂ ಇಟ್ಟು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. 2 ಚಮಚ ಹಾಕೊಂಡು ನಾವ್ ಸೆಟ್ ದೋಸೆ ಯಾವ ರೀತಿ ಹಾಕ್ತೇವಲ್ರಿ ಆ ತರ ಇದನ್ನ ಸ್ವಲ್ಪ ಹಾಕೊಂಡು ತೆಳುವಾಗಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡ್ರ ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಅಷ್ಟೇ ಈಸಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತಿ ನೋಡ್ರಿ. ಇದನ್ನ 2 ಸೈಡ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಗೆ ಇದನ್ನ ತೆಮಿಯೊಳಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ ಅಥವಾ ಬಟರ್ ಕೂಡ ಹಚ್ಕೋಬಹುದ್ರಿ. ತುಂಬಾನೇ ಟೇಸ್ಟಿ ಆಗಿರ್ತೈತ್ರಿ. ನೋಡ್ರಿ, ಇಲ್ಲಿ ಎಷ್ಟ್ ಮಸ್ತ್ ಆಗಿ ಕಾಣಿಸತೈತ್ರಿ. ಮತ್ ಮಾಡೋದು ಕೂಡ ಎಷ್ಟ್ ಈಸಿ ಐತ್ ಅಂತ ಹೇಳಿ ನೋಡಿದ್ರಲ್ರಿ. ಅದೇ ರೀತಿ ಉಳಿದಿರುವ ಹಿಟ್ಟು ಕೂಡ ಸೇಮ್ ರೀ. ಅದೇ ರೀತಿ ಎಲ್ಲಾನು ಮಾಡ್ಕೊಳುಮಂತ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಇಷ್ಟ ಆಯ್ತಂದ್ರೆ ಈ ರೆಸಿಪಿ ಕೂಡ ಟ್ರೈ ಮಾಡ್ರಿ. ಯಾಕಂದ್ರ ಮನೆಯಾಗಿರೋ ಪದಾರ್ಥಗಳಿಂದ್ರನೇ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿ ಆಗಿರುವಂತ ರೆಸಿಪಿ ಐತ್ ನೋಡ್ರಿ. ನೋಡ್ರಿ, ಎಲ್ಲಾ ಸೇಮ್ ಅದೇ ರೀತಿ ನಾ ಮಾಡ್ಕೊಂಡಿನ್ರಿ. ಇದಕ್ಕೇನ್ ಪಲ್ಯನೂ ಬೇಕಾಗಿಲ್ರಿ, ಚಟ್ನಿನೂ ಬೇಕಾಗಿಲ್ರಿ. ಅಷ್ಟು ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಐತ್ ನೋಡ್ರಿ. ನೀವು ಕೂಡ ಮನೆಯಲ್ಲ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನಿಮಗೆ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇಷ್ಟೇ ಈಜಿ ರೆಸಿಪಿ ತರ್ತೀನಿ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಐತ್ ಅಂತ ಹೇಳಿ. ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿನೂ ಕೊಡ್ಬೋದು ನೋಡ್ರಿ.